ಅವ ಏನ್ರಿ ಏನ್ ಅಡ್ಗೆ ಮಾಡೋದ್ ಮಧ್ಯಾಹ್ನ ಒಳ್ಳೆ UPSC ಎಕ್ಸಾಮ್ಗಿಂತ ಕಷ್ಟ ಆಗ್ಬಿಟ್ಟಿದೆ. ಟೆನ್ಷನ್ ತಗೋಬೇಡ್ರಿ, ನಾನ್ ಬೆಳಗ್ಗೆ ಅವಲಕ್ಕಿ ಮಾಡಿ ಅದನ್ನೇ ತಿಂಡಿ ಅಂತ ಮ್ಯಾನೇಜ್ ಮಾಡ್ಬಿಟ್ಟಿದೀನಿ. ನಿಮ್ದೇನು? ನಂಗಂತೂ ಅಡ್ಗೆ ಮಾಡಕ್ ಮೂಡೇ ಇಲ್ಲ ರೀ. ಈ ಝೊಮ್ಯಾಟೋದಲ್ಲಿ ನೋಡಿದ್ರೆ ನಾನು ಆರ್ಡರ್ ಮಾಡೋಣ ಅಂದ್ರೆ ಅಪ್ಪ ದುಡ್ಡು ನೋಡಿದ್ರೆ BP ರೈಸ್ ಆಗುತ್ತೆ. ಅಂದ್ರ ವಿಶಾಲಕ್ಷ್ಮಿ ಮನೆಗೆ ಇವತ್ತು ಪೂಜೆ ಐತಂತೆ. ಹೆಂಗು ಬೆಳಿಗ್ಗೆಯಿಂದ ಉಪವಾಸ ಇದ್ದೀನ, ಮಧ್ಯಾಹ್ನ ಅಲ್ಲೇ ತಿಂದ್ಬಿಟ್ಟು ರಾತ್ರಿಗೆ ಆಗೋಷ್ಟು ಅಲ್ಲೇ ತಿಂದ್ ಬಂದ್ಬಿಡ್ತೀನಿ. ನಾವಿನ್ನೂ ಒಂದ್ ಸ್ಟೆಪ್ ಮುಂದೆಪ್ಪ. ಸಂಜೆ ರಿಸೆಪ್ಷನ್ ಇದೆ, ಅಡ್ಗೆ ಮಾಡೋದ್ ತಪ್ಪುತ್ತೆ. ಇವಾಗ ತಿಂಡಿ ತಿನ್ನಕ್ ಹೋಗ್ತಾ ಇದೀವಿ, ಸಂಜೆ ರಿಸೆಪ್ಷನ್ ಇದೆ, ನೀವು ಇಬ್ರು ಬಂದ್ಬಿಡಿ. ಇಲ್ಲ ರೀ, ರಿಸೆಪ್ಷನ್ ನೀವ್ ಹೋಗ್ ಬನ್ನಿ, ಯಾಕಂದ್ರೆ ಮನೆಗೆ ಗೆಸ್ಟ್ ಬಂದ್ಬಿಟ್ಟಿದ್ದಾರೆ. ನಾನ್ ನಾಳೆ ಬೆಳಗ್ಗೆ ಮುಹೂರ್ತಕ್ ಬರ್ತೀನಿ. ಗೊತ್ತಾ, ಬೆಳಗ್ಗೆ ತಿಂಡಿ ಮಧ್ಯಾಹ್ನದ ಊಟ ಮಾಡೋದ್ ತಪ್ಪುತ್ತೆ. ಮತ್ ನಿಮ್ ಯಜಮಾನ್ರ ಆಫೀಸ್ಗೆ ಹೋಗ್ತಾ ದಾರಿಲಿ ಇಡ್ಲಿ ಏನಾದ್ರೂ ತಿನ್ಕೊಂಡ್ ಹೋಗ್ತಾರೆ ಬಿಡಿ. ನಾಳೆನೋ ಓಕೆ, ಮುಂದಿನ ವಾರ ಏನ್ ಕತೆನೋ ಯಾವ ಫಂಕ್ಷನ್ಗಳು ಇಲ್ಲ ಅಲ್ಲ. ಓ, ಎಲ್ರು ಇಲ್ಲೇ ಇದ್ದೀರಾ, ಒಳ್ಳೇದಾಯ್ತು ಬಿಡಿ. ನೆಕ್ಸ್ಟ್ ವೀಕ್ ನಮ್ಮ ಮನೇಲಿ ಫಂಕ್ಷನ್ ಇದೆ ಆಯ್ತಾ, ಎಲ್ರು ಕುಟುಂಬ ಸಮೇತರಾಗಿ ಬರ್ಬೇಕು. ಓಕೆ. ಯಾಕೆ ಬರೀ ಇಂಥದೆಯಾ?